ಬ್ಯಾಂಕ್ಗಳು ಎರಡು ಥರ ಕೆಲಸ ಮಾಡ್ತವೆ. ನೀವೇನಾದರೂ ಹಣ ತಾಂಡೋಗಿ ಡೆಪಾಸಿಟ್ ಮಾಡಿದ್ರೆ ನಿಮ್ಮ ಹಣಕ್ಕೆ ಇಂಟ್ರೆಸ್ಟನ್ನು ಕೊಡ್ತಾರೆ. ಅದೇ ಥರ ನೀವೇನಾದ್ರು ಅವರಿಂದ ಹಣ ತಗೊಂಡ್ರೆ ಅದಕ್ಕೆ ಅವರು ಇಂಟ್ರೆಸ್ಟ್ ಹಾಕ್ತಾರೆ. ಅದೇ ಥರ ನಿಮ್ಮ ಸ್ಕಿನ್ ಕೂಡ ಹಾಗೆ. ನೀವೇನಾದರೂ ಕೆಮಿಕಲ್ ಪ್ರಾಡಕ್ಟ್ನ ಡೆಪಾಸಿಟ್ ಮಾಡ್ತಿದ್ರೆ ನಿಮ್ಮ ಸ್ಕಿನ್ ಜಲ್ದಿ ಡ್ರೈ ಆಗುತ್ತೆ, ವೀಕ್ ಆಗುತ್ತೆ, ಸುಕ್ಕಾಗುತ್ತೆ ಮತ್ತು ಜಲ್ದಿ ಹಾಳಾಗುತ್ತೆ. ಅದೇ ಥರ ನಾವು ಆ ಸ್ಕಿನ್ಗೆ ಏನಾದರೂ ಪೋಷಕಾಂಶ ಭರಿತವಾಗಿರೋದನ್ನ ಆ್ಯಡ್ ಮಾಡಿದ್ರೆ, ಡೆಪಾಸಿಟ್ ಮಾಡಿದ್ರೆ ನಿಮ್ಮ ಸ್ಕಿನ್ ಹೆಲ್ತಿಯಾಗಿರುತ್ತೆ, ಹೆಂಗಾಗಿರುತ್ತೆ, ರಿಚ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾಕಪ್ಪ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಫೇಸ್ ಏನಿದೆ ತುಂಬ ಸೆನ್ಸಿಟಿವ್ ಪಾರ್ಟ್ಗಳಿಂದ ಕೂಡಿದೆ. ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ, ಇದು ಇಡೀ ನಮ್ಮ ದೇಹದಲ್ಲಿರ್ತಕ್ಕಂಥ ತುಂಬ ಸೆನ್ಸಿಟಿವ್ ಪಾರ್ಟ್ ಮತ್ತು ತುಂಬ ದೊಡ್ಡ ನರಮಂಡಲ, ಅಂದರೆ ಸೆನ್ಸಿಟಿವ್ ನರಮಂಡಲನೂ ಕೂಡ ನಮ್ಮ ಫೇಸಲ್ಲೇ ಇದೆ. ಇಂಥ ಜಾಗನ ನಾವು ಈ ರಾಸಾಯನಿಕ ಭರಿತ ಸೋಪ್ ಮತ್ತು ಫೇಸ್ ವಾಶ್ ಬಳಸೋದ್ರಿಂದ ನಮಗೆ ದೀರ್ಘಕಾಲೀನ ಸಮಸ್ಯೆಗಳು ಕಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ ಕಾರಣ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ಎನ್ರಿಚ್ ಆಗಿರ್ತಕ್ಕಂತಹ ಫೇಸ್ ವಾಶ್. ವರ್ಜಿನ್ ಕೋಕೋನಟ್ ಆಯಿಲ್ ಈಸ್ ವೆರಿ ಫೇಮಸ್. ಏನಕ್ಕೆ? ತಾಯಿ ಹಾಲಿನ ಗುಣಗಳಿಂದ ಸಮೃದ್ಧಿ ಆಗಿರ್ತಕ್ಕಂಥ ಈ ಎಣ್ಣೆ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಪೋಷಿಸುತ್ತೆ. ಏನೇ ಕಾರಣಕ್ಕೂ ಡ್ರೈ ಆಗಕ್ಕೆ ಬಿಡಲ್ಲ. ಜೊತೆಗೆ ಮಾಯ್ಶ್ಚರೈಸಿಂಗ್ ಜೊತೆಗೆ ಕ್ಲೆನ್ಸಿಂಗ್ ಮಾಡೋಕ್ಕೆ, ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸಿಂದ ಯಾವುದೇ ನಮ್ಮ ಸ್ಕಿನ್ಗೆ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ತೊಂದರೆ ಕೊಡದೇ ಇರೋ ಥರ ಇದು ಪ್ರೊಟೆಕ್ಟನ್ನು ಮಾಡುತ್ತೆ. ಅದ್ರ ಜೊತೆಗೆ ಅಲೋವೆರಾ ಎಕ್ಸ್ಟ್ರಾಕ್ಟನ್ನು ಹಾಕಿರೋದ್ರಿಂದ ನಿಮಗೆ ಕೂಲಿಂಗ್ ಎಫೆಕ್ಟ್, ಬರ್ನಿಂಗ್ ಸೆನ್ಸೇಷನ್ನ ಕಮ್ಮಿ ಮಾಡಿ ನಿಮ್ಮ ಸ್ಕಿನ್ನನ್ನು ತುಂಬ ಸ್ಟ್ರಾಂಗ್ ಆಗಿರೋಕ್ಕೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ವಿಟಮಿನ್ ಇ ನಿಮ್ಮ ಸ್ಕಿನ್ನನ್ನು ಯಾವಾಗಲೂ ಹೆಂಗಾಗಿರೋಕ್ಕೆ ಡ್ರೈ ಮಾಡುತ್ತೆ. ವಿಚ್ ಹ್ಯಾಜಲ್ ಸಾರವು ನಮ್ಮ ಸ್ಕಿನ್ನಲ್ಲಿರ್ತಕ್ಕಂಥ ಹೋಲ್ಗಳನ್ನ ಕಮ್ಮಿ ಮಾಡಿ ಮತ್ತು ಬ್ಯಾಲೆನ್ಸ್ಡ್ ಆಯಿಲ್ ಉತ್ಪಾದನೆ ಮಾಡಿ ಈ ಪಿಂಪಲ್ ಅಂತಹ ತೊಂದರೆಗಳಿಂದನೂ ಕೂಡ ನಮಗೆ ರಕ್ಷಣೆಯನ್ನು ಕೊಡುತ್ತೆ. ಸೆಕರೈಡ್ ಐಸೋಮೆರೇಟ್ ಇದು ಪ್ಲಾಂಟಿಂದ ತೆಗೆದಿರ್ತಕ್ಕಂತಹ ಒಂದು ಲಾಂಗ್ ಟೈಮ್ ಮಾಯ್ಶ್ಚರೈಸಿಂಗ್ ಮಾಡುವಂತಹ ಒಂದು ಅಂಶವಾಗಿದೆ. ಇದರಲ್ಲಿ ಗ್ಲೈಕೋಲಿಕ್ ಆಸಿಡ್ ಇದ್ದು ಇದು ನಮ್ಮ ಡೆಡ್ ಸ್ಕಿಲ್ಲನ್ನು ತೆಗೆಯೋದ್ರ ಜೊತೆಗೆ ನಮ್ಮ ಚರ್ಮವನ್ನು ಸೂಕ್ಷ್ಮವಾಗಿಸಿ ಅದನ್ನು ಸ್ಮೂತ್ ಆಗಿಸಿ ತುಂಬ ಬ್ರೈಟ್ ಆಗಿರೋಕ್ಕೆ ಇದು ಸಹಾಯ ಮಾಡುತ್ತೆ. ಫೇಸ್ ವಾಶ್ ಅಂತಕ್ಕಂಥದ್ದು ಇದು ದಿನ ಮಾಡೋ ಪ್ರಕ್ರಿಯೆ. ಒಂದು ದಿನದಲ್ಲಿ ಮಲ್ಟಿಪಲ್ ಟೈಮ್ ಮಾಡ್ತೀವಿ. ಬಟ್ ಇಡೀ ನಮ್ಮ ಒಂದು ಲಾಂಗ್ ರನ್ನಲ್ಲಿ ಯೋಚನೆ ಮಾಡಿದ್ರೆ ಎಷ್ಟೋ ಸಾವಿರ ಸರಿ, ಲಕ್ಷ ಸರಿ ಫೇಸ್ ವಾಶ್ನ ಮಾಡ್ತಿರ್ತೀವಿ. ಪ್ರತಿ ಸಲನೂ ಕೂಡ ಸ್ಕಿನ್ನನ್ನು ತೊಳೆಯೋ ನೆಪದಲ್ಲಿ ಸ್ಕಿನ್ಗೆ ಲಾಸ್ ಮಾಡ್ತಾ ಹೋದರೆ ಲಾಸ್ಟಲ್ಲಿ ನಮ್ಮ ಸ್ಕಿನ್ ಆಗಿರಲ್ಲ, ಅದು ಒಂದು ಪ್ಲಾಸ್ಟಿಕ್ ಥರ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ನೀವು ಈ ವಾಶ್ ಮಾಡೋ ನೆಪದಲ್ಲೇ ನಿಮ್ಮ ಸ್ಕಿನ್ನನ್ನು ರಿಚ್ ಮಾಡೋಕ್ಕೆ ಸಾಧ್ಯನಾ, ಅದನ್ನು ಪ್ರೋಟೀನೈಸ್ಡ್ ಮಾಡೋಕ್ಕೆ ಸಾಧ್ಯನಾ, ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿ ಈ ಫೇಸ್ ವಾಶ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದನ್ನು ಬಳಸೋದ್ರ ಜೊತೆಗೆ ನಿಮ್ಮ ಸ್ಕಿನ್ನನ್ನು ಹೆಲ್ತಿಯಾಗಿ, ಬ್ರೈಟಾಗಿ, ಶೈನ್ ಆಗಿ ಎಲ್ಲ ಥರದ ಸ್ಕಿನ್ಗಳಿಗೆ ಇದನ್ನು ಸೂಟ್ ಮಾಡಿದ್ದೀವಿ. ಇಟ್ ಸೂಟ್ಸ್ ಫಾರ್ ಆಲ್ ಟೈಪ್ಸ್ ಆಫ್ ಸ್ಕಿನ್.